ಇಲ್ಲಿ ನಾನು 2 ಮೀಡಿಯಮ್ ಸೈಜದ್ದು ಆಲೂಗಡ್ಡೆನ ವಾಶ್ ಮಾಡಿ ತೊಗೊಂಡಿದ್ದೀನಿ ರೀ. ಈಗ ಪೀಲರ್ದಿಂದ ಮೇಲಿನ ಸಿಪ್ಪೆನ ತಗೋತೀನಿ ರೀ. ನೋಡಿ ನೀಟಾಗಿ ಸಿಪ್ಪೆನ ತೆಗಿತೀನಿ ರೀ. ನೋಡಿ ಇದು ಕ್ಲೀನಾಗಿ ಸಿಪ್ಪೆ ತೆಗೆದಿದ್ದೀನಿ ರೀ. ಆ ಆಲೂಗಡ್ಡೆದನ್ನು ಸಿಪ್ಪೆನ ತೆಗಿತೀನಿ. ನೋಡಿ 2 ಆಲೂಗಡ್ಡೆ ಸಿಪ್ಪೆನ ತಗೊಂಡಿದ್ದೀನಿ. ಈಗ ಈ ಆಲೂಗಡ್ಡೆಗಳನ್ನ ಕಟ್ ಮಾಡ್ಕೋತೀನಿ. ತುಂಬ ದೊಡ್ಡ ಸೈಜದ್ದು ಇಲ್ಲ, ತುಂಬ ಸಣ್ಣ ಸೈಜ್ ಅಷ್ಟಷ್ಟೇ ಪೀಸ್ಗಳನ್ನ ಮಾಡ್ಕೋತೀನಿ ರೀ. ಈ ಆಲೂಗಡ್ಡೆ ಪೀಸ್ಗಳು ಕಪ್ಪಾಗಬಾರ್ದು ಅಂತ ಹೇಳಿ ನಾನು ಇದನ್ನು ನೀರಿನಲ್ಲಿ ಹಾಕಿ ಇಟ್ಕೋತೀನಿ. ನೋಡಿ ಇದೊಂದು ಸ್ವಲ್ಪ ಹೊತ್ತು ನೀರಿನಲ್ಲಿ ಇರಲಿ ರೀ, ಅಂದ್ರೆ ಕಪ್ಪಾಗೋದಿಲ್ಲ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈ ಒಂದು ಪಾತ್ರೆಗೆ 1 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ. ಯಾವ ಬಟ್ಟಲೇ ಕಡಲೆ ಹಿಟ್ಟು ತೊಗೊಂಡಿನಲ್ರಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಮಾಡಿರೋ ಅಕ್ಕಿ ಹಿಟ್ಟನ್ನಾದರೂ ತೊಗೋಬೋದು ಅಥವಾ ತಂದಿರೋ ಹಿಟ್ಟಾದ್ರೂ ನೀವು ತೊಗೋಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ. ಟೇಸ್ಟು ಫ್ಲೇವರು ಚೆನ್ನಾಗಿ ಕೊಡ್ತಾಯಿದೆ ಮತ್ತು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಖಾರ ನೀವು ನೋಡ್ಕೊಂಡು ಹಾಕ್ಕೊರಿ. ಒಂದು ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನಾಗಷ್ಟು ಹಾಕಿ ಇದನ್ನೀಗ ಮಿಕ್ಸ್ ಮಾಡೋಣ. ನೋಡ್ರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ಇದಕ್ಕೆ ನಾನು 1 ಸ್ಪೂನಾಗಷ್ಟು ಎಣ್ಣೆನ ಕಾಯಿಸಿ ಹಾಕ್ತಾಯಿದ್ದೀನಿ ರೀ. ನೋಡಿ ಈ ರೀತಿ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಬಬಲ್ಸ್ ಬರ್ಬೇಕು ರೀ. ಅಷ್ಟುವರೆಗೂ ಎಣ್ಣೆ ಕಾಯ್ದಿರ್ಬೇಕು ರೀ. ನೋಡಿ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಹಿಟ್ಟಿನ ಜೊತೆ ಆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಆ ನೀರಿನಲ್ಲಿ ಹಾಕಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಇದನ್ನು ನೀರು ಹಾಕದೇನೆ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡೋಣ. ನೋಡಿ ಫೈನ್ ಪೇಸ್ಟ್ ಆಗ್ಯದ್ರಿ. ಅಥವಾ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಏನಾದರೂ ಉಳ್ಕೊಂಡಿದ್ರೆ ಅದನ್ನು ತೆಗೆದುಬಿಡ್ರಿ. ನೋಡಿ ಈಗ ಆಲೂಗಡ್ಡೆ ಪೇಸ್ಟನ್ನು ಇದ್ರೊಳಗೆ ಹಾಕೊಂಡ್ರಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನಾನಿಲ್ಲಿ ನೀರು ಹಾಕದೇನೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಆಲೂಗಡ್ಡೆಯಲ್ಲೇನೋ ನೀರಿನ ಅಂಶ ಇರೋದ್ರಿಂದ ಇಲ್ಲಿ ನಾವು ನೀರು ಹಾಕೋದೇನೋ ಹತ್ತಲ್ರಿ. ಅದರೊಳಗೇ ಇದು ಕರೆಕ್ಟಾಗಿ ಹಿಟ್ಟು ರೆಡಿ ಆಗ್ತದೆ. ನಿಮಗೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೀವು ಕಡಲೆ ಹಿಟ್ಟನ್ನಾದ್ರೂ ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು ರೀ. ನೀವು 1 ಸ್ಪೂನು 2 ಸ್ಪೂನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ. ನೋಡಿ ಇಷ್ಟು ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ಮೆತ್ತಗೂ ಇಲ್ಲ, ಇಷ್ಟು ಇರ್ಬೇಕು ರೀ. ನಿಮಗೆ ಸ್ವಲ್ಪ ಮೆತ್ತಗೆ ಅನ್ಸಕತ್ರ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ನಾದ್ತಾಯಿದ್ದೀನಿ. ನೋಡಿರಿ ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ನೋಡಿ ಇಲ್ಲಿ ನಾನು ಚಕ್ಲಿ ಮಾಡುವ ಮಣಿಯನ್ನು ತೊಗೊಂಡಿದ್ದೀನಿ ಮತ್ತು ಇದರೊಳಗೆ ದಪ್ಪ ಶೇವ್ ಮಾಡೋಂಥ ಆ ಪ್ಲೇಟನ್ನು ಹಾಕ್ತಾಯಿದ್ದೀನಿ ಅಥವಾ ಸಾಚನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ತೀನಿ ರೀ. ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಅಂಟಲ್ರಿ. ನೀವು ಸಣ್ಣ ಶೇವ್ ಬೇಕಂದ್ರೂ ಮಾಡ್ಕೋಬೋದು. ನಾನು ದಪ್ಪನ್ನೇ ಹಾಕಿದ್ದೀನಿ. ಈಗ ನೋಡಿ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ. ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಉದ್ದವಾಗಿ ಮಾಡಿಕೊಂಡು ಇದನ್ನು ಆ ಸಾಚೆ ಒಳಗೆ ಹಾಕ್ತೀನಿ ರೀ ಅಥವಾ ಚಕ್ಲಿ ಮಣಿಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈಗ ಕರೆಕ್ಟಾಗಿ ಹಾಕಿದ್ದೀನಿ. ಈಗ ಮೇಲಿನ ಕ್ಯಾಪನ್ನು ಹಾಕ್ತೀನಿ ರೀ. ನೋಡಿರಿ ಕರೆಕ್ಟಾಗಿ ಇದು ಕೂತದ್ರಿ. ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ್ರಿ. ನೋಡಿ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಕರೆಕ್ಟಾಗಿ ಕಾಯ್ದದ್ರಿ. ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲಿ ಇರಲಿ. ಇದನ್ನು ಡೈರೆಕ್ಟ್ ಎಣ್ಣೆ ಒಳಗೆ ಈ ರೀತಿ ಈ ಶೇವನ್ನು ನಾನು ಬಿಡ್ತಾಯಿದ್ದೀನಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ ಬಬಲ್ಸ್ ಬರೋದು ಕಡಿಮೆ ಆಗೈತಂದ್ರೆ ಇದು ಶೇವ ಕರೆಕ್ಟಾಗಿ ಕರ್ದದ್ರಿ. ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ. ನೋಡಿರಿ ಕಲರು ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ ಮತ್ತು ತುಂಬಾ ಕ್ರಿಸ್ಪಿ ಇರ್ತಾವ್ರಿ. ನಾನು ಇನ್ನೊಂದನ್ನು ನಿಮಗೆ ಹಾಕಿ ತೋರಿಸ್ತೇನೆ ರೀ.
ಆಲೂಗಡ್ಡೆ ಹಾಕಿ ಮಾಡಿರೋದ್ರಿಂದ ಟೇಸ್ಟು ಪ್ಲೇನ್ ಕಡಲೆ ಹಿಟ್ಟಿನಿಂದ ಮಾಡಿರೋ ಶೇವ್ಗಿಂತ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ. ಬಟ್ ಆ ಹಿಟ್ಟಿನೊಳಗೆ ಈ ರೀತಿ 3 ಶೇವ್ ಇದನ್ನು ಆಗ್ಯಾವ್ರಿ. ನಾನು ಇಲ್ಲಿ 2 ಮಾಡಿ ತೋರಿಸಿದ್ದೀನಿ. ಈಗ ಅದೇ ಎಣ್ಣೆ ಒಳಗೆ ಒಂದು 2 ಸ್ಪೂನ್ ಆಗಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹಾಕಿ ಕರಿತಾ ಇದ್ದೀನಿ. ಕರೆದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿರಿ ಶೇಂಗಾ ಚೆನ್ನಾಗಿ ಫ್ರೈ ಆಗ್ಯಾವ್ರಿ. ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಈಗ 1-2 ಸ್ಪೂನ್ ಆಗಷ್ಟು ನಾನಿಲ್ಲಿ ಪುಟಾಣಿ ಅಥವಾ ಹುರುಗಡ್ಲೆನ ಹಾಕ್ತಾಯಿದ್ದೀನಿ. ಅವನನ್ನು ಸ್ವಲ್ಪ ಫ್ರೈ ಮಾಡೋಣ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಆ ಶೇಂಗಾದ ಬಟ್ಲಲ್ಲಿ ಇವನ್ನೂ ಹಾಕಿ ಇಟ್ಕೋತೀನಿ. ನೋಡಿರಿ ಇವನು ಚೆನ್ನಾಗಿ ಕರ್ದಾವೆ ನೋಡಿ. ನಾನು ಆ ಹಿಟ್ಟಿನೊಳಗೆ ಇವು 3 ಆಗ್ಯಾವತ್ತು ಹೇಳಿದ್ದಲ್ರಿ. ನೋಡಿರಿ ಮತ್ತು ಇವು 6 ನೋಡಿರಿ. ಎಣ್ಣೆನೂ ಒಂದು ಚೂರು ಹಿರ್ಕೊಂಡಿರಲ್ರಿ, ಒಟ್ಟು ಎಣ್ಣೆ ಹಿಡಿದಿರಲ್ರಿ. ಅಷ್ಟು ತುಂಬಾ ಮತ್ತು ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ, ತುಂಬಾ ಕ್ರಿಸ್ಪಿ. ಅಷ್ಟು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ. ಕೈಗೆ ಒಂದು ಚೂರು ಎಣ್ಣೆ ಅಂಟ್ಕೊಂಡಿಲ್ರಿ. ತುಂಬಾ ಡ್ರೈ ಇರ್ತಾವ್ರಿ ತಿನ್ನೋಕ್ಕೂ. ನೀವು ಇದನ್ನು ಪ್ಲೇನ್ ಹಾಗೇನೂ ತಿನ್ಬೋದು ರೀ. ಟೇಸ್ಟು ಅದನ್ನು ತುಂಬ ಚೆನ್ನಾಗಿರ್ತದೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ ರೀ, ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ರೀ. ಇದಕ್ಕೆ ಕರೆದು ಇಟ್ಕೊಂಡಿರುವಂಥ ಶೇಂಗಾ, ಪುಟಾಣಿ, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇನ್ನೊಂದು ಸ್ವಲ್ಪ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ 1/4 ಟೀ ಸ್ಪೂನ್ ಆಗಷ್ಟು. ಇನ್ನೊಂದು ಚಿಟಿಕೆ ರೆಡ್ ಚಿಲ್ಲಿ ಪೌಡ್ರ್ 1/4 ಟೀ ಸ್ಪೂನ್ ಆಗಷ್ಟು. ಅದರಲ್ಲಿನೂ ಹಿಟ್ಟಿನಲ್ಲಿನೂ ಖಾರ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋರಿ. ಖಾರ ಬೇಡಂದ್ರೆ ಸ್ಕಿಪ್ನೂ ಮಾಡ್ಬೋದು. ಒಂದು ಸ್ವಲ್ಪ ಚಾಟ್ ಮಸಾಲ, ನಿಮ್ಗೆ ಚಾಟ್ ಮಸಾಲ ಹುಳಿ ಇಷ್ಟ ಅಂದರೆ 1 ಸ್ಪೂನ್ ಆಗಷ್ಟು ಹಾಕೋರಿ. ಒಂದು ಸ್ವಲ್ಪ ನಾನಿಲ್ಲಿ ಪುದೀನ ಎಲೆಗಳನ್ನು ಒಣಗಿಸಿಟ್ಟಿದ್ದೀನಿ ರೀ. ಈ ರೀತಿ ಕ್ರಷ್ ಮಾಡಿ ಹಾಕಿರೋ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ನೋಡಿರಿ. ಇದನ್ನು ಮಿಕ್ಸ್ ಮಾಡೋಣ. ಆ ಮಸಾಲೆ ಆ ಶೇವಿನ ಜೊತೆ ಮಿಕ್ಸ್ ಆಗಲಿ. ನೋಡಿರಿ ಶೇವು ಮಸಾಲೆ ಆಲೂ ಶೇವ್ ಅಂತಿರೋ ರೆಡಿ ಆಗ್ಯಾವ್ರಿ. ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಸಾಯಂಕಾಲ ಟೀ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ರೀ. ನೀವು ಇದನ್ನು ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದು ಮಕ್ಕಳಿಗೆ ಅಷ್ಟೇ ಎಲ್ಲ ದೊಡ್ಡವ್ರು ಕೂಡ ಇಷ್ಟ ಆಗ್ತದೆ ರೀ. ಈ ಸಾಯಂಕಾಲದ ಸ್ನ್ಯಾಕ್ಸು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. 2 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇದು ರೆಡಿಮೇಡ್ ಹಿಟ್ಟದ್ರಿ. ಇದು ನೋಡಿ, ಇದು ಮನೆಯಲ್ಲಿ ಅಕ್ಕಿ ಬೀಸಿ ಮಾಡಿರೋದಲ್ಲ, ಪ್ಯಾಕೆಟತ್ತೇ 2 ಬಟ್ಲಾಗಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ 1 ಸ್ಪೂನ್, ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಫಸ್ಟ್ ಈ ಬೆಣ್ಣೆಯನ್ನು ಮಿಕ್ಸ್ ಮಾಡ್ಕೋತೀನಿ. ಅದು ಹಿಟ್ಟು ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕೋತೀನಿ ರೀ. ಆದರೆ ಒಮ್ಮೆಲೆ ಜಾಸ್ತಿನೂ ಹಾಕ್ಬಾರ್ದು ರೀ ಬೆಣ್ಣೆಯನ್ನು. ಅದಕ್ಕೆ ನಾನು ಫಸ್ಟ್ 1 ಸ್ಪೂನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಹಿಟ್ಟು ಬೈಂಡ್ ಆಗ್ಬೇಕು ರೀ. ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ನೋಡಿರಿ ಇನ್ನೂ ಡ್ರೈ ಅನ್ಸಕತ್ತದು, ಬೈಂಡ್ ಆಗಲ್ಲದು ನೋಡಿರಿ. ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಇಲ್ಲಿ ಏನಾಗ್ತದೆ, ಬೆಣ್ಣೆ ಹಿಡಿಸ್ತದೆ ರೀ. ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಆ ಹಿಟ್ಟಿಗೆಲ್ಲ ಬೆಣ್ಣೆ ಚೆನ್ನಾಗಿ ಹತ್ತಲಿರಿ. ಅದು ನೋಡಿರಿ ಹಿಟ್ಟು ಈ ರೀತಿ ಬೈಂಡ್ ಆಗ್ಬೇಕು ರೀ. ಅಂದ್ರೆ ನಾವು ಹಾಕಿರೋ ಬೆಣ್ಣೆ ಕರೆಕ್ಟ್ ಆಗಿದೆ. ಅಂದ್ರೆ 1.5 ಸ್ಪೂನ್ ಆಗಷ್ಟು, ದೊಡ್ಡ ಸ್ಪೂನಿಂದನೇ 1.5 ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಹಾಕೀನಿ ರೀ. ಇದನ್ನು ಅನ್ಕತಕ್ಕ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಸೈಡಿಗೆ ಇಡ್ತೀನಿ ರೀ. ಇದನ್ನು ಸೈಡಿಗೆ ಇಡ್ತೀನಿ, ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ 4 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿರಿ. ಒಂದು ಸ್ವಲ್ಪ ಹಸಿ ಶುಂಠಿ, ಹಸಿ ಶುಂಠಿ ಹಾಕಿರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ. ಈಗ ನೋಡಿರಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೋಬೇಕ್ರಿ. ಇಷ್ಟ ಆದ್ರೆ ಸಾಕ್ರಿ, ಇಲ್ಲಾಂದ್ರೆ ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಬಿಟ್ಟು ತೊಗೊರಿ. ಈಗ ಇದನ್ನು ಈ ಹಿಟ್ಟಿಗೆ ಹಾಕೋತೀನಿ ರೀ. ಇಷ್ಟು ಮೆಣ್ಸಿಕಾಯಿ ಬೇಕಾಗ್ತಾವ್ರಿ. ತುಂಬ ಕಡಿಮೆನೂ ಮೆಣ್ಸಿಕಾಯಿ ಹಾಕ್ಬೇಡ್ರಿ, ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಒಂದು 4 ಮೆಣ್ಸಿಕಾಯೇ ಬೇಕೇ ಬೇಕು. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಸಣ್ಣ ಸ್ಪೂನ್ ಇದ್ದರೆ 1 ಸ್ಪೂನ್ ಆಗಷ್ಟು ಅದು. ದೊಡ್ಡ ಸ್ಪೂನ್ ಇದ್ದದ್ದು ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿರಿ, ಸಣ್ಣದಾಗಿ ಕಟ್ ಮಾಡಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಅದು.
ಫ್ರೆಶ್ ಆಗಿರೋ ಕರ್ಬೇವು ಸೊಪ್ಪು ಇರಬೇಕ್ರಿ, ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿರಿ, ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಸಾಬುದಾನಿ ಮತ್ತು 1 ಸ್ಪೂನಾಗಷ್ಟೇ ಹೆಸರು ಬೇಳೆಯನ್ನು 1 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. 1 ಅವರೇ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಈ ಸಾಬುದಾನಿ ಮತ್ತು ಬೇಳೆಯನ್ನು ಹಾಕ್ತೀನಿ ರೀ. ನೋಡಿ, ದೊಡ್ಡ ಸ್ಪೂನಿಂದ 1 ಸ್ಪೂನು, ಸಣ್ಣ ಸ್ಪೂನ್ ಇದ್ದರೆ 2 ಸ್ಪೂನ್ ಆಗಷ್ಟು ಆಗಿರ್ತದೆ ರೀ ಇದು. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಅದೆಲ್ಲ ಖಾರ, ಆಮೇಲೆ ಕರಿಬೇವು ಸೊಪ್ಪು, ಸಾಬುದಾನಿ, ಹೆಸರುಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನೀರನ್ನು ಹಾಕೋತೀನಿ ರೀ. ಇದಕ್ಕೆ ನಾನು ಕುದಿಯೋ ನೀರನ್ನೇ ಹಾಕೋತಾ ಇದ್ದೀನಿ ರೀ. ನೋಡಿ, ನೀರಂತೂ ಕುದಿ ಬರೋವರೆಗೂ ಕಾಯಿಸಿದ್ದೀನಿ, ಅದನ್ನೇ ಹಾಕೋತಿದ್ದೀನಿ. ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ, ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊರಿ. ನೋಡಿರಿ, ನೀರು ತುಂಬ ಬಿಸಿ ಇರ್ತದೆ. ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ. ನೋಡಿ, ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ. ನೋಡಿ, ಹಿಟ್ಟನ್ನು ಯಾವ ರೀತಿ ಇರ್ಬೇಕಂತ ಹೇಳಿ ತೋರಿಸ್ತೀನಿ ನೋಡಿ. ತುಂಬ ನೀರನ್ನು ಒಮ್ಮೆಲೆ ಹಾಕಬೇಡ್ರಿ, ಮತ್ತು ಇದು ಅಕ್ಕಿ ಹಿಟ್ಟು ತುಂಬಾ ಮೆತ್ತಗಾಗ್ತೈತೆ ಅವಾಗ. ನೋಡಿ, ಇಷ್ಟಿರ್ಬೇಕು ನೋಡಿರಿ. ಮತ್ತು ಇಲ್ಲಂದ್ರೆ ನೋಡಿ, ಈ ರೀತಿ ನೋಡಿ, ಕೈಯಿಂದ ನೋಡಿರಿ ಈಟಾಗಿ ತಟ್ಲಕ್ಕೆ ಹತ್ರ ಈ ರೀತಿ ಆಗ್ಬೇಕು ನೋಡಿರಿ. ಅಂದ್ರೆ ಹಿಟ್ಟು ಕರೆಕ್ಟಾಗಿದೆ. ತುಂಬ ಭಾಳ ಕಡಿಮೆ ನೀರು ಹಾಕಿ ತುಂಬ ಗಟ್ಟಿನೂ ಮಾಡ್ಕೊಬಾರ್ದು. ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗೈತೆ ರೀ. ನೋಡಿ, ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿರ್ತೀನಿ. ಒಂದು 10 ನಿಮಿಷ ಹಿಟ್ಟು ನೆನೆಲಿರಿ. ನೋಡಿ, 10 ನಿಮಿಷ ಆಗಿದ್ರಿ. ಹಿಟ್ಟನ್ನು ಚೆನ್ನಾಗಿ ನೆಂದ ನೋಡಿ. ಬಟ್ ಇದು ಹಿಟ್ಟು ಏನಾಗಬೇಕು ರೀ, ಒಣಗಬಾರ್ದು ರೀ, ಅದು ಅಂದ್ರೆ ಡ್ರೈ ಆಗಬಾರ್ದು. ಅದಕ್ಕೆ ಏನು ಮಾಡ್ತಿದ್ದೀನಿ, ನಾನು ಕಾಟನ್ ಬಟ್ಟೆಯಿಂದ ಕವರ್ ಮಾಡ್ತೀನಿ ರೀ. ಕವರ್ ಮಾಡಿಬಿಟ್ಟು ನೋಡಿ, ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅಗದಿ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೋತೀನಿ ನೋಡಿ. ಹಿಟ್ಟು ಡ್ರೈ ಆಗಿ ಬಿಡಬಾರ್ದು ರೀ ಅದನ್ನು. ನೋಡಿ, ಇದೇ ರೀತಿ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೋತೀನಿ. ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ. 2 ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ಒಂದು ಸ್ವಲ್ಪ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ನೋಡಿ. ಒಮ್ಮೆಲೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಆ ಉಳಿದಿರೋ ಹಿಟ್ಟನ್ನು ಇದೇ ರೀತಿ ಕಾಟನ್ ಬಟ್ಟೆಯಿಂದ ಕವರ್ ಮಾಡಿ ಇಟ್ಟಿದ್ದೀನಿ ರೀ. ಈಗ ನೋಡಿ, ನಾನಿಲ್ಲಿ ಏನು ಮಾಡಿದ್ದೀನಿ, ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ. ಇದು ನಿಮ್ಮ ಕಡೆ ಇದ್ರೆ ತೊಗೊರಿ, ಇಲ್ಲಾಂದ್ರೆ ಇವು ರವೆ ಹಿಟ್ಟು ತಂದಿರೋ ಪ್ಯಾಕೆಟ್ ಇರ್ತೈತಿಲ್ಲ, ಇದ್ರ ಮೇಲೇನೂ ತಟ್ಕೋಬೋದು, ನಡೀತೈತೆ. ನಿಮ್ಮ ಮನ್ಯಾಗ ಯಾವುದೈತಿಲ್ಲ ಅವೈಲೇಬಲ್ ಅದ್ರ ಮೇಲೆ ಮಾಡ್ಕೊರಿ. ನಾನು ಇದ್ರ ಮೇಲೇ ಮಾಡ್ಕೊತಾ ಇದ್ದೀನಿ ನೋಡಿ. ಫಸ್ಟ್ ಈ ಹಿಟ್ಟನ್ನು ಏನು ತೊಗೊಂಡಿದ್ದೀನಲ್ಲ, ರೌಂಡ್ ಸಣ್ಣ ಬಾಲ್ಸ್ ಏನು ಮಾಡ್ಕೊಂಡು ಅವನ್ನೇ ಈ ರೀತಿ ಇಡ್ತೀನಿ ನೋಡಿರಿ. ನೋಡಿ, ಇಲ್ಲೇನು ಮಾಡಿದ್ದೀನಿ, ಒಂದು ಕೊರದ ಬಟ್ಲ ಅಂದ್ರೆ ಈ ರೀತಿ ಬಟ್ಲ ಫ್ಲ್ಯಾಟ್ ಇರ್ಬೇಕು ರೀ ಅದ್ರ ತಳ, ಅದನ್ನು ತೊಗೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಕವರನ್ನು ಹಾಕಿನ್ರಿ. ಇಲ್ಲ ಡಬ್ಬ ಇದ್ರೆ ಡಬ್ಬಕ್ಕೂ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದ್ರ ಒಟ್ಟು ಏನು ಇರ್ಬೇಕು ರೀ, ತಳ ಫ್ಲ್ಯಾಟ್ ಆಗಿರಬೇಕು. ಆ ರೀತಿ ನೋಡಿ, ಈ ರೀತಿ ನೋಡಿ ಇಟ್ಟು ಪ್ರೆಸ್ ಮಾಡ್ರೆ ಒಂದೇ ಥರ ಲಟ್ಟಿಸ್ದಂಗೆ ಇರ್ತಾವ್ರಿ. ಅಂದ್ರೆ ಎಲ್ಲ ಕಡೆನೂ ಒಂದೇ ಥರ ನೀಟಾಗಿ ಸ್ಪ್ರೆಡ್ ಆಗ್ತೈತೆ ಅದು ಹಿಟ್ಟು. ನೋಡಿ, ಈ ರೀತಿ ಮಾಡ್ಕೋಬೇಕು ನೋಡಿರಿ. ನೋಡಿ, ಎಷ್ಟು ಈಸಿಯಾಗಿ ಒಮ್ಮೆಲೆ ನೋಡಿ, ದೊಡ್ಡ ಕವರ್ ಇತ್ತಂದ್ರೆ ಒಮ್ಮೆಲೆ ಒಂದು 8-10 ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿನೂ ಎಣ್ಣೆಲಿ ಹಾಕಿ ಒಮ್ಮೆಲೆ ಕರಿಬೋದು ರೀ. ನೋಡಿ, ಒಂದು ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ನೋಡಿ. ಸೆಂಟ್ರಲ್ಲೇನೋ ಇನ್ನೊಂದು ಮಾಡ್ತೀನಿ, ಆಮೇಲೆ ಇನ್ನೊಂದು ಸ್ವಲ್ಪ ನಾನು ರೆಡಿ ಮಾಡ್ಕೊಂಡ್ಬಿಟ್ರೆ ಈಗ ನೋಡಿರಿ, ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ ರೀ. ನೋಡಿರಿ, ಎಣ್ಣೆನೂ ಕಾಯ್ದ. ಆ ಮಧ್ಯಕ್ಕೆ ಸಾಬುದಾನಿ, ಹೆಸರು ಬೇಳೆ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಲ್ಲ, ತುಂಬ ಡ್ರೈ ಇರ್ತಾವೆ ರೀ. ನೋಡಿ, ಇನ್ನೊಂದು ಸ್ವಲ್ಪನೂ ರೆಡಿ ಮಾಡ್ಕೊಂಡಿದ್ದೆ ನಾನು ಒಮ್ಮೆಲೆ. ನೋಡಿ, ಎಣ್ಣೆ ತುಂಬ ಕಡಿಮೆನೂ ಹಾಕಿ ಕರಿಯೋದು ಬೇಡ ಅಂತ ಹೇಳಿ ನೋಡಿ, ಒಂದು ಸೈಡ್ ಚೆನ್ನಾಗಿ ಬೇಯುವವರೆಗೂ ತಿರುಬೇಡ್ರಿ ಅವಕ್ಕೆ. ನೋಡಿ, ಒಂದು ಸೈಡ್ ಬೇಯೋದು ಕ್ರಿಸ್ಪಿ ಆದಮೇಲೆ ತಿರುಬಿಡ್ತಾವ್ರಿ. ನೋಡಿ, ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ರೆ ಸಾಕ್ರಿ. ನೋಡಿ, ಆ ಸಾಬುದಾನಿ ಮತ್ತು ಹೆಸರುಬೇಳೆ ಎಷ್ಟು ಚೆನ್ನಾಗಿ ಕಾಣಕ್ತಾವೆ ನೋಡಿರಿ. ಉಳಿದಿದ್ದನ್ನು ಎಲ್ಲನೂ ಮಾಡಿ ಕರೆದ್ಬಿಟ್ಟು ತೊಗೋತೀನಿ ರೀ. ತುಂಬಾ ಡ್ರೈ ಆಗಿರ್ತಾವೆ ರೀ. ನಾನು ನಿಮಗೆ ತೋರಿಸ್ತೀನಿ, ಮುರಿದ್ಬಿಟ್ಟನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವತ್ತೆ ನೋಡಿ. ಅಷ್ಟು ಹಿಟ್ಟಿಗೆ ಎಷ್ಟು ಆಗ್ಯಾವ ನೋಡಿರಿ. ನಿಮಗೆ ಸೌಂಡ್ದಿಂದಲೂ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ. ನೋಡಿ, ಕ್ರಿಸ್ಪಿನೂ ತುಂಬ ಡ್ರೈ, ಒಂದು ಚೂರೂ ಎಣ್ಣೆ ಹಿಡಿಯಲ್ಲ. ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿಟ್ಟು ತಿನ್ಬೋದು, ಅಥವಾ ಜರ್ನಿ ಟ್ರಿಪ್ಪು ಎಲ್ಲ ಹೊಂಟಿದ್ರು ಈ ರೀತಿ ಮಾಡ್ಬೋದು. ನಿಮಗೆ ಮುರಿದ್ರೂ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತೇಳಿ. ನೋಡಿ, ಬಿಟ್ಟನ್ನ ತೋರಿಸ್ತೀನಿ ನೋಡಿ. ಕೈ ಒಂದು ಚೂರೇ ಎಣ್ಣೆ ಹತ್ತಿದ್ದೀನಿ, ಒಂದು ಚೂರೂ ಎಣ್ಣೆ ಹತ್ತಿಲ್ಲ. ತುಂಬಾ ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ಹಿಟ್ಟಿನ ಪಾಪಡಿ ಅಂತಲೂ ಕರಿಬೋದು ರೀ. ಪರ್ಫೆಕ್ಟಾಗಿ ಬಂದಾವೆ. ಇದನ್ನು ಯೂಸ್ ಮಾಡಿ ನೀವು ಪಾಪಡ್ ಚಾಟನೂ ಮಾಡ್ಬೋದು, ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನೇ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 2 ಟೊಮ್ಯಾಟೋನ ತೊಳೆದ್ಬಿಟ್ಟು ತೊಗೊಂಡಿನಿ ರೀ. ಈಗ ಇದನ್ನು ಕಟ್ ಮಾಡಿಬಿಟ್ಟು ತೊಗೊಳೋಣ ರೀ.
ಇನ್ನೊಂದು ಥರನೂ ಟೊಮ್ಯಾಟೊ ಬರ್ತಲ್ಲ, ಒಟ್ಟು ನಿಮ್ಮ ಮನ್ಯಾಗ ಯಾವ ರೀತಿ ಟೊಮ್ಯಾಟೊ ಅದಲ್ಲ ಅವ್ನ ಟೊಮ್ಯಾಟೊನ ತೊಗೊರಿ. ಆದಷ್ಟು ಹಣ್ಣಾಗಿರೋ ಟೊಮ್ಯಾಟೊನೇ ತೊಗೊರಿ. ಈ ರೀತಿ ದಪ್ಪಾಗಿ ಕಟ್ ಮಾಡ್ಕೊಂಡು, ಇಲ್ಲಾಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ನಡೀತದೆ. ಈಗ ಈ ಟೊಮ್ಯಾಟೋನ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ. ಇದನ್ನು ಟೊಮ್ಯಾಟೋನ ಪೇಸ್ಟ್ ಮಾಡಿ ಅಂದ್ರೆ ನುಣ್ಣಗೆ ರುಬ್ಕೊಳ್ಳೋಣ್ರಿ ನೋಡಿ. ರುಬ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ. ಎಲ್ಲರೇ ಸಣ್ಣ ಸಣ್ಣ ಟೊಮ್ಯಾಟೊ ಪೀಸ್ ಉಳಿದಿದ್ರೆ ಅದನ್ನ ತೆಗೆದು ಬಿಡ್ತೀನಿ ನೋಡಿರಿ. ನೋಡಿ, ಒಂದು ಸ್ವಲ್ಪ ಸಣ್ಣ ಒಂದೊಂದು ಪೀಸ್ಗಳು ಉಳ್ದಾವ, ಅವನ್ನಷ್ಟು ತೆಗೆದುಬಿಟ್ಟಿನಿ ನೋಡಿರಿ. ಇದಕ್ಕೆ ನೋಡಿ ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. 4 ಟೀ ಸ್ಪೂನಾಗಷ್ಟೇ ಕಾಳು ಮೆಣಸಿನ ಪುಡಿ, 4 ಟೀ ಸ್ಪೂನಾಗಷ್ಟೇ ಅರಿಶಿನ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ತುಂಬಾ ಸಿಂಪಲ್ ಅದ. ಕಡಿಮೆ ಮಸಾಲೆ ಬಳಸಿ ಮಾಡ್ತಾಯಿದ್ದೀನಿ ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದೇ ಬಟ್ಲೇನೆ 1 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವೆರಡು ಸೋಸ್ಬಿಟ್ಟೇ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲಿ ನೀರು ಹಾಕ್ದೇ ಆ ಟೊಮ್ಯಾಟೊ ಪೇಸ್ಟ್ನಲ್ಲಿನೇ ಈ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕ್ರಿ. ಇಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ರಿ. ಇದು ನೀರು ಹಿಡಿಯಲ್ರಿ, ನೀರನ್ನು ಹಾಕಬಾರ್ದು. ಅದರಲ್ಲಿನೇ ಗಟ್ಟಿಯಾಗಿನೇ ಕಲಿಸಿ ತೊಗೋಬೇಕ್ರಿ ನೋಡಿ. ಹಿಟ್ಟನ್ನು ಮೆತ್ತಗೆ ಕಲಿಸ್ಬಾರ್ದು, ಗಟ್ಟಿ ಇರ್ಬೇಕ್ರಿ ಹಿಟ್ಟು. ಆ 2 ಟೊಮ್ಯಾಟೊಗೆ ಈ 2 ಬಟ್ಲು ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಹಿಟ್ಟು ಗಟ್ಟಿ ಅದ ರೀ. ಇದೇ ರೀತಿನೇ ಇರಬೇಕ್ರಿ. ನೀರನ್ನು ಹಾಕಬೇಡ್ರಿ ನೋಡಿ. ಇದಕ್ಕೆ ಈಗ ಒಂದು ಸ್ವಲ್ಪನೇ ಏನು ಮಾಡ್ತೀನಿ, ಎಣ್ಣೆ ಹಚ್ಕೊತೀನಿ ರೀ. ಇದೇನು ಹಿಟ್ಟು ನೆನೆಯಾಕೆ ಇಡೋದಿಲ್ಲ ರೀ, ಹಾಗೇ ಕಲಿಸಿ ಹಾಗೇ ಮಾಡಿಬಿಡೋದ್ರಿ. ಇದನ್ನು ನೋಡಿ ಕಲಿಸಿ ತೊಗೊಂಡಿದ್ದೀನಿ. ಈಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ. ದೊಡ್ಡನೇ ಉಳ್ಳಿ ತೊಗೋಬೇಕ್ರಿ ಇದಕ್ಕೆ. ಅಂದರೆ 2 ಚಪಾತಿ ಕೂಡಿ ಏನು ಒಂದು ಆಗ್ತದಿಲ್ಲ ಅಷ್ಟು ದೊಡ್ಡನೇ ಉಳ್ಳಿಗಳನ್ನ ತೊಗೋತೀನಿ ರೀ ನೋಡಿ. ಒಂದನ್ನೇ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ರೀ ನೋಡಿ. ಈ ರೀತಿ ದೊಡ್ಡ ಸೈಜದ ಉಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ಬೇಕ್ರಿ, ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕ್ರಿ ನೋಡಿರಿ. ಇಲ್ಲೊಂದು ಸ್ವಲ್ಪ ಕರೆಂಟ್ ಹೋಗೈತಿ, ಅವಾಗ ಅದಕ್ಕೆ ನಿಮ್ಗೆ ಸ್ವಲ್ಪ ಬೆಳಕ ಇಲ್ಲಿ ಕಡಿಮೆ ಅನ್ಸಕತ್ತದ ನೋಡಿರಿ. ತುಂಬ ತೆಳುವೂ ಅಲ್ಲ, ದಿಪ್ಪಾಗಿ ಮೀಡಿಯಮ್ ಆಗಿನೇ ಲಟ್ಟಿಸ್ಕೋಬೇಕ್ರಿ ನೋಡಿ. ಭಾಳ ತೆಳು ಲಟ್ಟಿಸ್ರಿ ಏನಾಗ್ತದೆ ರೀ, ಎಣ್ಣೆ ಕರಿವು ಮುಂದೆ ಬೇಗನೆ ಹೊತ್ತಿ ಬಿಡ್ತಾವೆ ಅಥವಾ ಭಾಳ ಕಪ್ಪಾಗಿಬಿಡ್ತಾವೆ ಒಮ್ಮೆಲೆ. ನಿಮಗೆ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ. ಅದು ಈ ರೀತಿ ಅಕ್ಕಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ರಿ ನೋಡಿ. ಸೈಡದಿಂದ ಈ ರೀತಿ ಕಟ್ ಮಾಡಿ ತೊಗೋತೀನಿ ರೀ ನಾನು ನೋಡಿ. ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಫೋರ್ಕ್ದಿಂದ ನೋಡಿರಿ ಈ ರೀತಿ ಚುಚ್ಚಿಬಿಟ್ಟು ತೊಗೊಳ್ರಿ. ಇಲ್ಲಾಂದ್ರೆ ಏನಾಗ್ತದೆ, ಹಾಗೆ ಕಟ್ ಮಾಡಿಬಿಟ್ಟು ಕರೆದ್ಬಿಟ್ಟಿವಿ ಅಂದರೆ ಅದು ಉಬ್ಬುತ್ತದೆ ರೀ ಮತ್ತೆ ನೋಡಿ. ಈ ರೀತಿ ಫೋರ್ಕ್ದಿಂದ ಮಾಡ್ಕೊಂಡ್ಬಿಟ್ಟು ಈಗ ಕಟ್ ಮಾಡ್ಕೊತೀನಿ ರೀ ನೋಡಿ. ನೀವು ಬೇರೆ ಶೇಪ್ದಲ್ಲಿನೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಇದಕ್ಕಿಂತ ಸಣ್ಣ ಸೈಜ್ ಬೇಕಂದ್ರೂ ಮಾಡ್ಕೋಬೋದು ನೋಡಿ. ನಾನು ಈ ರೀತಿ ಕಟ್ ಮಾಡಿಕೊಂಡು ಇದರಲ್ಲಿ 2 ಭಾಗಗಳನ್ನ ಮಾಡ್ಕೋತೀನಿ ರೀ ನೋಡಿ. ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ತುಂಬ ತೆಳುವೂ ಲಟ್ಸಿಲ್ಲ, ಅಷ್ಟೇ ನಿಮಗೆ ನೋಡ್ರೇ ಗೊತ್ತಾಗೋದೈತೆ ನೋಡಿ. ಈಗ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ. ಎಣ್ಣೆನೂ ಕಾಯ್ದ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ ನೋಡಿ. ಇಲ್ಲಿ ಹೊರಗಿಂದ ಪ್ಯಾಕೆಟ್ ಫುಡ್ ಅಂತ ತಂದಿರ್ತೀವಿ, ಮಕ್ಕಳು ಬೇಡ್ತಿರ್ತಾರೆ, ಬಟ್ ಅದು ಮೈದಾದಿಂದ ಮಾಡಿರ್ತಾರೆ ಅಥವಾ ಚಲೋ ಎಣ್ಣೆಯಲ್ಲೇ ಕರೆದಿರಲ್ಲ. ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟು ನೋಡಿ, ಟೊಮ್ಯಾಟೊ ಈ ರೀತಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು ಇದನ್ನು ನೋಡಿ. ಹೊರಗಡೆಯಿಂದ ಎಣ್ಣೆನೂ ಚಲೋ ಇರೋದಿಲ್ಲ, ಮೈದಾನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿ. ಲೈಟ್ ಕಲರ್ ಬರೋವರೆಗೂ ಕರೆದ್ಬಿಟ್ಟು ತೊಗೋಬೇಕ್ರಿ ಇದನ್ನು ಅಷ್ಟೇ. ಭಾಳನೂ ಡಾರ್ಕ್ ಕರಗೋದು ಬೇಡ್ರಿ, ಚೆನ್ನಾಗುತ್ತಲ್ಲ ಅದು ಕೈ ಟೇಸ್ಟ್ ಆಗ್ತದೆ. ಇಷ್ಟನ್ನೇ ಕರೆದ್ರೆ ಸಾಕು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ನೀವು ಬೇರೆ ಶೇಪ್ದಲ್ಲಿ ಬೇಕಂದ್ರೆ ಆ ಶೇಪ್ದಲ್ಲಿನೂ ನೀವು ಕಟ್ ಮಾಡಿಬಿಟ್ಟು ತೊಗೊರಿ, ನಡೀತದೆ ನೋಡಿರಿ. ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ರೀ. ಇವ್ನು ಪ್ಲೇನ ಹಾಗೇನೆ ತಿನ್ಬೋದು ರೀ. ಇದು ಟೇಸ್ಟೂ ಚೆನ್ನಾಗಿರ್ತದೆ. ಇಲ್ಲ ನಿಮ್ಗೆ ಬೇರೆ ಬೇರೆ ಫ್ಲೇವರ್ ಬೇಕಂದ್ರೆ ನೀವು ಏನು ಮಾಡ್ಬೋದು, ಫ್ಲೇವರ್ನು ಮಾಡ್ಕೋಬೋದು. ಆನಿಯನ್ ಪೌಡ್ರ್ ಹಾಕ್ಬೋದು, ಪೆರಿ ಮಸಾಲನೂ ಹಾಕ್ಬೋದು ನೋಡಿ, ನಡೀತದೆ. ಅಥವಾ ಪುದೀನ ಪೌಡ್ರ್ ಸಿಗ್ತಲ್ಲ ಅದನ್ನು ಹಾಕ್ಬೋದು ನೋಡಿ. ಒಂದು ಚೂರು ಎಣ್ಣೆ ಹಿಡಿದ ಎಣ್ಣೆ ನೋಡಿ ನಿಮ್ಗೆ ಸೌಂಡ್ದಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಅದಾವತ್ತೆ ನೋಡಿ. ಪ್ಲೇನೂ ನೀವು ಇಷ್ಟ ಅಂದರೆ ಹೀಗೇ ತಿನ್ನಿರಿ, ಅಥವಾ ಯಾವುದೇ ಫ್ಲೇವರ್ ಇಷ್ಟ ಅಂದರೆ ನೀವು ಆ ಫ್ಲೇವರಲ್ಲಿನೂ ಮಾಡ್ಬೋದು, ನಡೀತದೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ.
ಈಗ ನೋಡಿ ಇದಕ್ಕೆ ಮಸಾಲೆಗಾಗಿ ಇನ್ನೊಂದು ಚೂರ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಕೀನಿ, ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಈಗ ಇದನ್ನು ಎಷ್ಟು ಕ್ರಿಸ್ಪಿಯಾಗಿ ಸೌಂದರ್ಯ ಹೇಳ್ತೀವಿ ನೋಡಿ. ಈಗ ಮಸಾಲ ಏನಾಗಿದ್ರೆ ಲೈಟ್ ಆಗಿದ್ರ ಮೇಲೆ ಸ್ಪ್ರಿಂಕಲ್ ಆಗಿದೆ ನೋಡಿ. ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಗಿದೆ. ಇದನ್ನು ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು, ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತೈತಿ ನೋಡಿ. ಈ ರೀತಿ ನೀವು ಮಾಡಿಟ್ರೆ ಹೊರಗಿನ ಪ್ಯಾಕೆಟ್ ಫುಡ್ಡು ಮಕ್ಕಳು ಇಷ್ಟಪಡಲ್ರಿ ನೋಡಿ. ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ 1 ಬೌಲ್ ಆಗಷ್ಟು ನಾನಿಲ್ಲಿ ಹಸಿ ಶೇಂಗಾನ ತೊಗೊಂಡಿದ್ದೀನಿ. ಯಾವುದೇ ಥರದ ಶೇಂಗಾ ಅನ್ನೋದ್ರೂ ತೊಗೋಬೋದು. ಇನ್ನೊಂದು ಥರ ದಪ್ಪ ಉದ್ದು ಶೇಂಗಾ ಬರ್ತಾವಲ್ರಿ, ಅವನ್ನಾದ್ರೂ ತೊಗೋಬೋದು. ಇಲ್ಲಾಂದ್ರೆ ಸ್ವಲ್ಪ ನೀರು 1 ಸ್ಪೂನು ಅಷ್ಟನ್ನೇ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ನೀರನ್ನು ಹಚ್ತಾ ಇದ್ದೀನಿ. ಸ್ವಲ್ಪ ಸಿಪ್ಪೆ ಮೇಲೆ ಒಂದು ಸ್ವಲ್ಪ ನೀರು ಹತ್ತಿದ್ರೆ ಸಾಕ್ರಿ. ಈಗೆಲ್ಲ ಕರೆಕ್ಟಾಗಿ ನೀರು ಹತ್ತೇವ್ರಿ. ಇದ್ರ ನಾನು ಮುಚ್ಚಿ ಒಂದು 5 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈಗ ನೋಡಿ, ಒಂದು 5 ನಿಮಿಷ ಆದಮೇಲೆ ಆ ನೀರು ಅದ್ರ ಮೇಲೆ ಹತ್ತಿ ಆ ಸಿಪ್ಪೆ ಎಲ್ಲ ಸ್ವಲ್ಪ ಇದನ್ನಾಗಿರ್ತದೆ ರೀ, ನೆಂದಂಗೆ ಆಗಿರ್ತದೆ ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿ, ಸಿಪ್ಪೆ ಎಲ್ಲನೂ ಆ ನೀರಿನಿಂದ ಸ್ವಲ್ಪನೇ ಮುದುಡ್ಕೊಂಡಂಗೂ ಆಗಿರ್ತದೆ ರೀ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನಾನಿಲ್ಲಿ ಒಂದು 3 ದೊಡ್ಡ ಸ್ಪೂನ್ದಿಂದನೇ 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈಗ ಇಷ್ಟು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಬೇಕಂದ್ರೂ ಆಮೇಲೆ 1 ಸ್ಪೂನ್ ನೀವು ಆ್ಯಡ್ ಮಾಡ್ಕೋಬೋದು. 2 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು. ಇದರ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಖಾರ ಜಾಸ್ತಿ ಇತ್ತಂದ್ರೆ ಅರ್ಧ ಸ್ಪೂನ್ ಹಾಕಿರೂ ನಡೀತದೆ ರೀ. ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ. ಇದು ಹುರಿದಿರುವ ಜೀರಿಗೆ ಪುಡಿ. 1 ಚಿಟಿಕೆ ಅರಿಶಿಣ ಪುಡಿ. ಚಿಟಿಕೆ ಅಂದ್ರೆ 1/4 ಟೀ ಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಟೇಸ್ಟಿಗಾಗಿ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಸ್ವಲ್ಪ ಇದು ಹಸಿ ಇರೋದ್ರಿಂದನೇ ಈಗ ಮೊದಲ ಹಾಗೇನೆ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ನೀರು ತೊಗೊಂಡು 1 ಸ್ಪೂನ್ ಅಷ್ಟೇ ಹಾಕ್ಕೊಂಡು ನಾನಿಲ್ಲಿ ಏನು ಮಾಡ್ತೀನಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಆ ಹಿಟ್ಟು ಶೇಂಗಾ ಮೇಲೆ ಕರೆಕ್ಟಾಗಿ ಕೋಟ್ ಆದ್ರೆ ಸಾಕ್ರಿ. ತುಂಬಾ ಒಮ್ಮೆಲೆ ನೀವು ನೀರು ಹಾಕೋಬೇಡ್ರಿ. 1 ಸ್ಪೂನ್ ಅಷ್ಟೇ ಇಷ್ಟೇ ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ನೋಡ್ರಿ ಕೋಟ್ ಮಾಡ್ಕೊರಿ. ಇದು ಅಷ್ಟೇನು ಹಸಿ ಇಲ್ಲ, ಡ್ರೈನೇ ಹತ್ತಿರ್ತದೆ. ಶೇಂಗಾ ಮೇಲೆ ಹಿಟ್ಟಷ್ಟೇ ಕರೆಕ್ಟಾಗಿ ನೋಡ್ರಿ ಈ ರೀತಿ ಕೋಟ್ ಆಗಿರ್ತದೆ ರೀ. ಹೀಗಿದು ಕರೆಕ್ಟ್ ಕೋಟಾಗಿ ರೆಡಿ ಆಗ್ಯದ್ರಿ. ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದದ್ರಿ ನೋಡಿ. ಇವನ್ನ ಕೈನಿಂದ ಹೀಗೆ ಬಿಡಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹಾಕ್ತೀನಿ ರೀ. ಈ ರೀತಿ ಹಾಕೋದ್ರಿಂದ ಅಂಟೋದೂ ಇಲ್ಲರಿ ಒಂದಕ್ಕೊಂದು. ಇವನ್ನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಕರೆಕ್ಟಾಗಿ ಫ್ರೈ ಮಾಡೋಣ್ರಿ. ಶೇಂಗಾ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಮತ್ತು ಇದು ತುಂಬಾ ಪ್ರೋಟೀನ್ ಇರುವಂಥದ್ದು ನೋಡಿ. ಎಲ್ಲ ಹಿಟ್ಟದ್ರ ಮೇಲೆ ಕರೆಕ್ಟಾಗಿ ಅದು ಕೋಟ್ ಆಗ್ಯದ್ರಿ. ಈಗ ಕರೆಕ್ಟಾಗಿ ಫ್ರೈ ಆಗ್ಯದ್ರಿ. ನಾನು ಇವನ್ನ ತಕ್ಕೋತಾ ಇದ್ದೀನಿ. ನೋಡ್ರಿ ಕರೆಕ್ಟ್ ಫ್ರೈ ಆಗಿ ಕಲರೂ ತುಂಬ ಚೆನ್ನಾಗಿ ಬಂದದ್ರಿ. ಈಗಿನೊಂದು ಸ್ವಲ್ಪ ಉಳಿದಿರೋದನ್ನು ನಾನು ಇದರಲ್ಲಿ ಹಾಕಿ ಫ್ರೈ ಮಾಡತ್ತೀನಿ ರೀ. ಕನ್ನಡತಿ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಥರ ಇದು ಸ್ನ್ಯಾಕ್ಸು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಈವ್ನಿಂಗ್ ಟೀ ಜೊತೆನೂ ಇದು ತುಂಬಾ ಚೆನ್ನಾಗಿ ಹತ್ತೈತ್ರಿ. ನೋಡಿ ಈಗ ನಾನು ನಿಮಗೆ ಒಂದು ಚಾಟನ್ನು ಮಾಡಿ ತೋರಿಸ್ನ ಅಂತ ಹೇಳಿನಲ್ರಿ, ಅದಕ್ಕೆ ಸ್ವಲ್ಪನೇ ಪ್ಲೇಟ್ನಲ್ಲಿ ಹಾಕ್ಕೊಂಡೀನಿ. ಇಲ್ಲ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿನೂ ಆಗಿರ್ತಾವೆ ರೀ, ಮತ್ತು ಇವು ಎಣ್ಣೆನೂ ಹಿಡಿಯೋದಿಲ್ಲ, ಡ್ರೈ ಆಗಿನೇ ಇರ್ತಾವೆ ರೀ. ನೋಡಿ ಬಿಡಿಯಾಗಿನೇ ತುಂಬಾ ಅಂಟುಕೊಂಡಿನೂ ಇಲ್ಲ.
ಈಗ ಇದಕ್ಕೆ ನಾನು ಚಾಟ್ ಮಾಡೋ ಸಲುವಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವನ್ನು ಹಾಕ್ತಾಯಿದ್ದೀನಿ. ನೀವು ಈ ಈರುಳ್ಳಿ ಬದಲೇ ಸ್ಪ್ರಿಂಗ್ ಆನಿಯನ್ ಹಾಕಿರೂ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇವನ್ನ ಈ ಮೂರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಹುಳಿ ಹುಳಿ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ನೀವು ಚಾಟ್ ಮಸಾಲ ಇಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರ್ ಹಾಕ್ಕೋಬೋದು. ಆಮ್ಚೂರ್ ಪೌಡ್ರ್ ಇಲ್ಲಾಂದ್ರೂ 1 ಸ್ಪೂನ್ ಆಗಷ್ಟು ನೀವು ಲೆಮನ್ ಜ್ಯೂಸ್ ಹಾಕಿದ್ರೆ ಸಾಕ್ರಿ. ಈಗ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಕರೆಕ್ಟಾಗಿ ಎಲ್ಲ ಮಸಾಲೆ ಹತ್ತೋ ಥರ ಮಿಕ್ಸ್ ಮಾಡೋಣ್ರಿ. ನೋಡಿರಿ, ಇದು ಚಾಟು ರೆಡಿ ಆಗ್ಯದ್ರಿ. ನೋಡಿರಿ, ಈ ಥರ ನೀವು ಒಮ್ಮೆ ಚಾಟ್ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದು ತುಂಬಾ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಅದಕ್ಕೆ ನಾನು 1 ಬೌಲ್ ಆಗಷ್ಟು ಕಡಲೆಬೇಳೆನ ತಗೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಇವು 2 ಅವರಲ್ಲೇ ನೆನೆದು ಬೇಗನೆ ಇದನ್ನು ಮಾಡ್ಕೋಬೋದು. ಅದಕ್ಕೆ 4 ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿ ನೆನೆಸೋದ್ರಿಂದ ಇವು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಆ ದಾಲು ಫ್ರೈ ಆದಮೇಲೆ ಫಳ್ಳಾಗಿರ್ತದೆ ರೀ. ಇದನ್ನು ನಾನೊಂದು 2 ಅವರು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ರೀ. ನೋಡಿ, 2 ಅವರಲ್ಲೇ ಬಿಸಿನೀರು ಹಾಕಿರೋದ್ರಿಂದ ಬೇಳೆ ಕರೆಕ್ಟಾಗಿ ಬೇಗನೆ ನೆಂದವ್ರಿ. ಇಲ್ಲದ್ರೆ ನೀವು 5ರಿಂದ ತಣ್ಣೀರಲ್ಲಿ 5ರಿಂದ 6 ಅವರು ನೆನೆ ಹಾಕಬೇಕಾಗ್ತದೆ ರೀ. ನೋಡಿ, ಬೇಳೆ ಈ ಥರ ಬಟ್ಟೆನಿಂದ ಮುರಿಯೋಕತ್ತದಂದ್ರೆ ಇದು ಕರೆಕ್ಟಾಗಿ ನೆಂದದ್ರಿ. ಇದರೊಳಗಿನ ನೀರನ್ನು ತೆಗಿಲಿಕ್ಕೆ ನಾನೇ ಹೋಲ್ಸಿರೋ ಪಾತ್ರೆಯನ್ನು ತೊಗೊಂಡಿದ್ದೀನಿ ರೀ. ಸೋಡಾ ಹಾಕಿರೋದ್ರಿಂದ ಇಲ್ಲಿ ನಾವು ಇದನ್ನು 4ರಿಂದ 5 ಬಾರಿ ಕ್ಲೀನಾಗಿ ತೊಳೆದು ತಗೋಬೇಕ್ರಿ. ನೋಡಿ, ತುಂಬಾ ಬಾರಿ ಅಂದರೆ 4ರಿಂದ 5 ಬಾರಿ ಆದ್ರೂ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೋಬೇಕ್ರಿ. ಮತ್ತು ಬೇಳೆ ತೊಳೆದಿದ್ದ ನೀರನ್ನು ಗಿಡಗಳಿಗೆ ಹಾಕ್ತಿರ್ತಾರೆ. ಈ ಸೋಡಾ ಹಾಕಿರೋದ್ರಿಂದ ಈ ನೀರನ್ನು ಹಾಕಬಾರ್ದು. ಇದನ್ನು ನೀವು ವಾಶ್ ಬೇಸಿನ್ಗೆ ಹಾಕಿಬಿಡ್ರಿ ನೀರನ್ನು. ಈಗ ನಾನು ಇನ್ನೊಂದು ಸರಿ ಮತ್ತೆ ಕ್ಲೀನಾಗಿ ನೀರಿನಲ್ಲಿ ತೊಳಿತಾ ಇದ್ದೀನಿ ರೀ. ನೋಡಿ, ಕ್ಲೀನಾಗಿ ಒಂದು 5 ಬಾರಿ ನಾನು ತೊಳೆದಿದ್ದೀನಿ. ಸ್ವಲ್ಪ ಇಲ್ಲಿ ಕೆಳಗಡೆ ನೋಡಿ ಕ್ಲೀನಾಗಿ ನೀರು ಉಳ್ದಂದ್ರೆ ಇದು ಕರೆಕ್ಟಾಗಿ ವಾಶ್ ಆಗಿದೆ ಅಂದಂಗೆ ರೀ. ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡು ಎಲ್ಲವನ್ನು ನೀರು ಇದರೊಳಗಿನ ತೆಗೆದಿದ್ದೀನಿ ರೀ. ಇದನ್ನೀಗ ನಾನು ಈ ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ರು ಈ ಬೇಳೆ ಒಳಗಿನ ಹಸಿ ಅಂಶ ಅಂದರೆ ಏನು ನೀರಿನ ಅಂಶ ಇರ್ತದಲ್ರಿ ಅದನ್ನು ಒರೆಸಿ ಅಥವಾ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆಯಲ್ಲಿ ಈ ಇನ್ನೊಂದು ಭಾಗವನ್ನು ಈ ರೀತಿ ಮುಚ್ಚಿ ಪ್ರೆಸ್ ಮಾಡಿ ಅವನ್ನ ಬೇಳೆಯನ್ನು ಡ್ರೈ ಮಾಡ್ಕೋತೀನಿ ರೀ. ಇದರೊಳಗೆ ನೀರಿನ ಅಂಶ ಎಲ್ಲನೂ ಇದು ಬಟ್ಟೆ ಕರೆಕ್ಟಾಗಿ ಒಂದು 10 ನಿಮಿಷ ಬಿಟ್ಟರೆ ಅಬ್ಸಾರ್ಬ್ ಆಗ್ತದೆ ರೀ. ಈಗ ಅದಕ್ಕೆ ನಾನು ಬೇಕಾಗುವಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿ, 2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರು, 1/4 ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, 1 ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಇದನ್ನು ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ರೀ. ಇಲ್ಲಿ ನಾನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಬೇಕಂದ್ರೆ 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಬೋದು. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಮಸಾಲೆಗಳು ಕರೆಕ್ಟಾಗಿ ಮಿಕ್ಸ್ ಆಗ್ತಾವೆ ರೀ. ಇದನ್ನು ಗ್ರೈಂಡ್ ಮಾಡೋಣ ರೀ. ನೋಡಿರಿ, ಮಸಾಲೆ ಎಲ್ಲ ಮಿಕ್ಸ್ ಆಗಿ ಫೈನ್ ಪೌಡ್ರ್ ಆಗಿ ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ.
ಕಲರೂ ತುಂಬಾ ಚೆನ್ನಾಗಿ ಬಂದದ್ರಿ. ಈಗ ನೋಡಿ ಬೇಳೆ ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಿರ್ತಾವ್ರಿ. ಇನ್ನೊಂದು ಸ್ವಲ್ಪ ಇವನ್ನ ನೀಟಾಗಿ ನಾನು ಒರೆಸಿ ತಗೋತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು. ನೋಡಿರಿ ಈ ಥರ ಪಾತ್ರೆಗೆ ಫುಲ್ಲ ಇವೆಲ್ಲ ಬಟ್ಟೆ ನೀರಿನ ಅಂಶ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಇವು ಡ್ರೈ ಆಗ್ಯಾವ್ರಿ. ನಾನು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ್ರಿ. ಬೇಳೆ ಕರೆಕ್ಟಾಗಿ ಫ್ರೈ ಆಗಾಕತ್ತಾವ್ರಿ. ಅದಕ್ಕಂಥೇಳಿ ಬೇಳೆಯನ್ನು ಹಾಕಿ ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಟು ಇವನ್ನ ಫ್ರೈ ಮಾಡ್ತೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ ಹೈ ಫ್ಲೇಮ್ದಲ್ಲೇ ಇವನ್ನ ನೀವು ಫ್ರೈ ಮಾಡಬೇಕು. ನೋಡಿರಿ ಈ ಥರ ಝಲಿಸಿದ್ರೆ ಇವು ಕ್ರಿಸ್ಪಿ ಆಗಿದ್ದು ಅಂದ್ರೆ ಸೌಂಡ್ ಬರ್ತದೆ ರೀ. ಅಂದರೆ ಇವು ಕರೆಕ್ಟಾಗಿ ಆವಾಗ ಫ್ರೈ ಆದಂಗೆ ರೀ. ಈಗ ಇವನ್ನ ಒಂದು ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಡಾ ಹಾಕಿ ನೆನೆಸೋದ್ರಿಂದ ಇವು ತುಂಬಾ ಕ್ರಿಸ್ಪಿ ಅಂದ್ರೆ ಬೇಳೆ ತುಂಬ ಫಳ್ಳಾಗಿ ಫ್ರೈ ಆಗಿರ್ತಾವೆ ರೀ. ಇವನ್ನೆಲ್ಲ ಕರೆಕ್ಟಾಗಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಈಗ ಉಳಿದಿರುವ ಬೇಳೆಯನ್ನು ಹಾಕಿ ಫ್ರೈ ಮಾಡತ್ತೀನಿ ರೀ. ನೋಡಿ ಮನೆಯಲ್ಲಿರುವ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ಇವು ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಹುಳಿಗಾಗಿ ಮಾರ್ಕೆಟ್ನಲ್ಲಿ ಸಿಟ್ರಿಕ್ ಆ್ಯಸಿಡನ್ನು ಹಾಕಿರ್ತಾರೆ. ನಾವಿಲ್ಲಿ ಬರೀ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕಿ ಮಾಡ್ರೂ ಇದು ತುಂಬಾ ಟೇಸ್ಟಿಯಾಗಿ ಬರ್ತದೆ ರೀ. ನೋಡ್ರಿ ಉಳಿದಿರುವ ಬೇಳೆನೂ ಫ್ರೈ ಆಗ್ಯದ್ರಿ. ನಾನು ಅದೇ ಪ್ಲೇಟಿಗೆ ಮತ್ತೆ ಹಾಕೋತಾ ಇದ್ದೀನಿ. ಈಗ ಒಂದು ಬೌಲ್ ಆಗಷ್ಟು ನಾನು ಹಸಿ ಫ್ರೆಶ್ ಆಗಿರುವ ಕರ್ಮೆ ಸೊಪ್ಪನ್ನು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಇದನ್ನು 15 ದಿನದ ಗಟ್ಲೆನೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡ್ರಿ ಇವು ಫ್ರೈ ಆಗಿ ಕ್ರಿಸ್ಪಿ ಆಗ್ಯಾವ್ರಿ. ಇವಾಗ ಕರ್ಮವನ್ನು ಈಗ ನೋಡ್ರಿ ಈ ಪ್ಲೇಟಿಗೆ ನಾನು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನೀವು ಒಂದು ಸ್ವಲ್ಪ ಬೇಕಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕಿನೂ ಪ್ಲೇಟಿಗೆ ಹಾಕೋಬೋದು. ಇದಕ್ಕೆ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ್ರಿ. ಚಾಟ್ ಮಸಾಲ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕಿರೋದ್ರಿಂದ ಇದು ಹುಳಿ ಹುಳಿ ಖಾರ ಖಾರ ತುಂಬಾ ಟೇಸ್ಟಿಯಾಗಿರ್ತದೆ ರೀ ತಿನ್ನೋಕ್ಕೆ. ನೋಡಿರಿ ಈಗ ಕರೆಕ್ಟಾಗಿ ನನ್ನ ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗ್ಯದ ರೀ. ಇದು ಈವ್ನಿಂಗ್ ಟೀ ಜೊತೆ ತುಂಬಾ ಬೆಸ್ಟು ಕಾಂಬಿನೇಷನ್ ರೀ. ಮಳೆ ಬರುವಾಗಂತೂ ಬಿಸಿ ಬಿಸಿ ಟೀ ಜೊತೆ ಡ್ರೈ ಸ್ನ್ಯಾಕ್ಸ್ ಈಗ ರೆಡಿ ಆಗ್ಯದ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.